ಬದಿ ಇದೆಲ್ಲ ಮಾಡ್ತಾರೆ, ಆತರ ಅವ್ರ ಜೊತೆ ಹೋಗ್ತಿರ್ತೀನಿ. ಅದೇನೇಮ್ಮ. ಅಂದ್ರೆ ಬದಿ ಎಲ್ಲ ಕೊಡ್ತಾ ಇರ್ತಾರೆ. ಓಕೆ, ಅದನ್ನ ತಂದು ದೇವಸ್ಥಾನದ ಮನೇಲಿ ಇಟ್ಕೊಂಡಿರ್ತಕ್ಕಂಥದ್ದು ಬಾಗಿಲಲ್ಲಿ ಇಟ್ಟಿದ್ದೀರಾ, ದೇವ್ರ ಹತ್ರ ಇಟ್ಟಿದ್ದೀರಾ, ಹೇಗೆ? ಈಗ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿಂದ ನಿಂಬೆ ಹಣ್ಣೋ ವಿಭೂತಿನೋ ಇನ್ನೊಂದೋ ಏನೋ ಕೊಡ್ತಾರೆ, ಅರ್ಥ ಆಗ್ತಿದ್ಯಾ? ಹಾ, ಅರ್ಥ ಆಗ್ತಾ ಇದೆ. ತಂದಿಡ್ತಾರೆ. ತಂದಿಡ್ತಾರೆ. ಈಗ ಗೊತ್ತಾಗಬೇಕು ನಿನಗೆ, ಪೂಜೆ ಅಂತಕ್ಕಂಥದ್ದಕ್ಕಿಂತ ನಿಮ್ಮ ಮನೇಲಿ ನಡೆದು ಬಂದ ಸಂಪ್ರದಾಯ ವಾಮಾಚಾರ ಅಂದರೆ ನಿಂಬೆಹಣ್ಣು ಮಂತ್ರಿಸೋದು, ಅಲ್ಲಿಗೆ ಹೋಗಿ ಬರೋದು, ಇಲ್ಲಿಗೆ ಹೋಗಿ ಬರೋದು, ಈ ಥರ ದೇವರು ಮನೆ ಅಂತಕ್ಕಂತಹ ಸಂಬಂಧವನ್ನು ಬಿಟ್ಟು ಅನ್ಯ ಮಾರ್ಗದಲ್ಲಿ, ಅಂದರೆ ನಾನು ಹಿಂಗೆ ಪಡ್ಕೋಬೇಕು, ನನಗಿದೇ ಕೆಲಸ ಆಗಬೇಕು ಅಂತ ಹೇಳಿ ವಾಮಾಚಾರದಲ್ಲಿ ಹೋಗ್ತಕ್ಕಂಥ ಅಭ್ಯಾಸದಲ್ಲಿ ಹುಟ್ಟುತ್ತೆ ಸ್ವಾತಿ ನಕ್ಷತ್ರ. ಆ ಕಾರಣದಿಂದಾಗಿ ಮನೇಲಿ ಯಾರಿಗೂ ದೇವ್ರ ಮೇಲೆ ನಂಬಿಕೆ ಇಲ್ಲ, ವಾಮಾಚಾರದ ಮೇಲೆ ನಂಬಿಕೆ ಜಾಸ್ತಿ. ಬೇವಿನ ಸೊಪ್ಪು ಇಟ್ಕೊಂಡು ಹೋಗ್ಬೇಕು, ಬಲಿ ಕೊಡಬೇಕು, ಆ ದೇವ್ರಿಗೆ ಹೋಗಿ ಬರಬೇಕು, ಈ ದೇವ್ರಿಗೆ ಹೋಗ್ಬೇಕು, ವಾರಕ್ಕೊಂದು ಚೇಂಜು, ತಿಂಗಳಿಗೊಂದು ಚೇಂಜು, ವರ್ಷಕ್ಕೊಂದು ಚೇಂಜು. ಈ ರೀತಿ ನಡೆದು ಬಂದ ವಿಚಾರದಲ್ಲಿ ದಾಂಪತ್ಯ ಆಗಲಿ, ಸಂತಾನ ಆಗಲಿ, ಆರೋಗ್ಯ ಆಗಲಿ, ನೆಮ್ಮದಿ ಆಗಲಿ ಯಾವುದು ಸಿಗಲಿಕ್ಕಿಲ್ಲ. ಯಾಕೆ ಅಂದರೆ ನಮಗೆ ಬದುಕಿನ ಮೌಲ್ಯಗಳೇ ಗೊತ್ತಿಲ್ಲ. ದೇವರು ಮಾಡುವಂತ ಹೇಳಿಲ್ಲ, ದೇವರು ಕೋಪ ಮಾಡ್ಕೊಳ್ಳಲ್ಲ. ಆದರೆ ಮನೆಯಲ್ಲಿ ಆಚರಣೆ ಮಾಡಬೇಕಾಗಿರ್ತಕ್ಕಂತಹ ದೀಪ ಉರಿಸ್ತಕ್ಕಂತಹ ವಿಚಾರದಲ್ಲೇ ನೀವು ದಾರಿ ತಪ್ಪಿದ್ದೀರಾ. ಮನೆಯಲ್ಲಿ ಉರಿತಾ ಇರ್ತಕ್ಕಂಥ ದೀಪ ನೋಡಿದ್ಯಾ? ನೀನು ನಿಮ್ಮ ಮನೆಯಲ್ಲಿ ದೀಪ ಉರಿಯೋದು ನೋಡಿದ್ಯಾ? ಅದು ಕಲರ್, ಅದರ ಕಲರ್ ನೋಡಿದ್ಯಾ ಯಾವ ರೀತಿ ಇದೆ ಅಂತ? ಮಧ್ಯದಲ್ಲಿ ಕೆಂಪು ಕಾಣಿಸುತ್ತೆ ನೋಡು, ಇದೇನು ದುಃಖದ ಛಾಯೆ. ಇದಕ್ಕಿನ್ನ ಮೆಸೇಜ್ ನಿಮ್ಗೆ ದೇವ್ರು ಇನ್ನೇನು ಕೊಡಬೇಕು? ಬೇಜಾರು, ಕೋಪ, ದುಃಖ ಇದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಉರಿತಿರೋ ದೀಪದ ಮೌಲ್ಯವನ್ನು ಗುರುತಿಸುತ್ತೆ. ಆದರೆ ದೇವರು ಮುಂದೆ ನಮಗೆ ಬಂದು ಕಾಣಬೇಕು, ದೇವರೆಲ್ಲವನ್ನೇ ಹುಡುಕಬೇಕು ಅಂತ ಜನ ನಾವು. ದೇವರು ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ ಜ್ವಾಲೆಯಲ್ಲಿ ಭಗವಂತ ಇದ್ದಾನೆ, ಮಹಾಲಕ್ಷ್ಮಿ ಇದ್ದಾಳೆ ಅಂತ ತಿಳ್ಕೊಳ್ತಕ್ಕಂಥದ್ದನ್ನ ನೀನೇನು ಮಾಡಕ್ಕೆ ಹೋಗ್ಬೇಡ. ಅಪ್ಪ ಏನಾದ್ರು ಮಾಡ್ಕೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು 6 ಗಂಟೆ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಿ ದೇವ್ರ ಹತ್ರ ದೀಪವನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಇದು ಮಾಡಿಕೊಂಡು, ಶುಕ್ರವಾರ ಆಗಿದೆ ಇವತ್ತು, ಯಾವುದೇ ಆಗಲಿ ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗೋದು ಕುಂಕುಮಾರ್ಚನೆ ಮಾಡಿಸು. ಮಾತಾಯಿ ನನಗೆ ಗೊತ್ತಿಲ್ಲ, ದಾರಿ ತೋರಿಸು ಅಂತ ಹೇಳಿ ಇದನ್ನು ಮಾಡಿ ನೋಡು. 3 ದಿವಸದಲ್ಲಿ ನಿಮ್ಮ ಮನೆಯ ದೀಪ ಬಣ್ಣ ಎಷ್ಟು ಬದಲಾವಣೆ ಆಗುತ್ತೆ, ನಿನ್ನ ಮನಸ್ಸು ಎಷ್ಟು ಪರಿವರ್ತನೆ ಆಗುತ್ತೆ. ನಿಮ್ಮ ಯಜಮಾನರು ಬಂದು ತಪ್ಪಾಯಿತು ಅಂತ ಒಪ್ಪುಕೊಳ್ಳುವಷ್ಟು ಮಟ್ಟಿಗೆ ಒಂದು ಶಕ್ತಿ ಸಿಕ್ಕತ್ತೆ. ಇದನ್ನ ಪ್ರಯತ್ನ ಮಾಡು, ಕಂಟಿನ್ಯೂ ಇದನ್ನೇ ಮಾಡಬೇಡ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮುಂದೆ ಏನು ಅಂತ ಸ್ವಾತಿ ನಕ್ಷತ್ರದ ಮಹಿಮೆ ಏನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಈಗ ಗುರುಜಿ ನೀವು ಹೇಳ್ತಾ ಇದ್ರಿ, ಡಯಟ್ ಮಾಡೋ ಸಂದರ್ಭದಲ್ಲಿ ನಿಶಕ್ತಿ ಆಗುತ್ತೆ, ಭಾವನಾತ್ಮಕ ಸಂಬಂಧಗಳು ಕಡಿದು ಹೋಗುತ್ತೆ ಅಂತ ಹೇಳಿ. ಮದುವೆ ಬಗ್ಗೆ ಒಂದು ಆಸಕ್ತಿ ಯಾಕೆ ಕಡಿಮೆ ಆಗುತ್ತೆ? ಅಲ್ಲಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಏನಾದರೂ ಲಿಂಕ್ ಇದೆಯಾ? ಕೆಲವರು ಪ್ರಶ್ನೆ ಹಾಕ್ತಾರೆ, ಏನೋ ಮದುವೆ ಮಾಡೋದು ಎಲ್ಲ ಚೆನ್ನಾಗೈತೆ, ನೋಡೋಕ್ಕೂ ಪೇರ್ ಚೆನ್ನಾಗೈತೆ, ಎಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಮದುವೆ ಮಾಡೋದು, ಯಾಕೋ ನಮ್ಮ ಹುಡುಗಿ ಸ್ಪಂದಿಸ್ತಾ ಇಲ್ಲ. ನಂಬರ್ 1, ನಮ್ಮ ಹುಡುಗ ಯಾಕೋ ಕರೆಕ್ಟಾಗಿ ನಡ್ಕೋತಾ ಇಲ್ಲ. ಸೊ ಈ ಕಡೆಯಿಂದಾದ್ರೂ ಆ ಕಡೆ ಆಗ್ಬೋದು. ಇದರ ಅರ್ಥ ಇಷ್ಟೇ, ಪ್ರೀತಿ ಅನ್ನೋದು ಸಾಯ್ತಾ ಹೋಗುತ್ತೆ, ಸತ್ತಿರುತ್ತೆ ಅಂತ ಮದುವೆ ಮಾಡಿಸೋ ಪುರೋಹಿತರಿಗೂ ಗೊತ್ತಿಲ್ಲ, ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಮಾಮೂಲಿ ಆಕ್ಟಿವಿಟಿ ಇರುತ್ತೆ, ಊಟ ಮಾಡೋದು, ತಿಂಡಿ ತಿನ್ನೋದು, ಏನು ಹೋಗೋದು ಬರೋದು ಮಾಡೋದು ಎಲ್ಲ ಇದ್ದೇ ಇರುತ್ತೆ. ಆದ್ರೆ ಆ ಪ್ರೀತಿ ಅಂತಕ್ಕಂಥದ್ದು ಕೆಲವರು ನೋಡಿ ಬೇಕಾರೆ ಇದಕ್ಕೆ ಆಸಕ್ತಿ ಅಂತಾರೆ. ಯಾವುದೇ ವ್ಯಕ್ತಿಗೆ ಆಸಕ್ತಿ ಬೇಕು, ಮಗುಗೂ ಆಸಕ್ತಿ ಬೇಕು. ಆಸಕ್ತಿ ಏನಕ್ಕೆ ಬೇಕು? ಆ ಆಸಕ್ತಿ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ನಾವು ತಿಳ್ಕೊಬೇಕು ಮೊದಲು. ಏನೋ ನನ್ಗೆ ಏನ್ ಮಾಡಕ್ಕೂ ಇಷ್ಟ ಆಗ್ತಾ ಇಲ್ಲ, ಆಸಕ್ತಿ ಇಲ್ಲ, ಬೇಜಾರಾಗುತ್ತೆ, ಇಷ್ಟನ ಹೇಳಲ್ಲ. ಇದನ್ನ ಯಾಕೆ ಕೊರತೆ ಬರ್ತಾ ಇದೆ? ಆಸಕ್ತಿಯ ಮೂಲ ಅಭ್ಯಾಸ. ಈ ಅಭ್ಯಾಸ ಏನ್ ಮಾಡುತ್ತೆ? ಕರೆಕ್ಟ್ ಟೈಮ್ಗೆ ಯಾರು ಬರ್ಲಿ ಯಾರಿರ್ಲಿ ಏನ್ ಮಾಡಲಿ, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅದು ಮಾಡ್ಬೇಕು. ಸಾಯಂಕಾಲದವರೆಗೂ ಆ ರೀತಿನೇ ಅಭ್ಯಾಸ ಇಟ್ಕೊಂಡಿರ್ತಾರೆ, ಒಂದು ಚೂರು ಚಾಚು ತಪ್ಪು ನಡ್ಕೊಂಡು ಹೋಗ್ತಾರೆ. ಇದು ಆಸಕ್ತಿಯ ಮೂಲನೇ. ಇದು ಈ ಆಸಕ್ತಿಗೆ ಮೂಲ ಪೋಷಣೆ. ನಮ್ಮ ದೇಹ ಪೋಷಣೆಯಿಂದ ಆಸಕ್ತಿ ಬರುತ್ತೆ ಹೊರತು, ಅಂದ್ರೆ ಜೀವನದ ಅಭಿರುಚಿ, ನಾನು ಹೀಗೆ ಬದುಕಬೇಕು, ನಾನು ಹೀಗೆ ಕಾಣಿಸ್ಬೇಕು, ಅದನ್ನ ಈ ರೀತಿ ಆಸಕ್ತಿ ಬರೆಸ್ಕೊಳ್ತಕ್ಕಂಥ ಡಯಟ್ ಮಾಡಿದ್ರೆ ಮನುಷ್ಯ ಬದುಕ್ತಾನೆ. ಇಲ್ಲಿ ಡಯಟ್ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕೆಂದ್ರೆ ಎಷ್ಟು ಬೇಕು ಆ ಸಮಯಕ್ಕೆ ಅದನ್ನೇ ತಿಂತಾನ. ಇದು ಹಾಗಲ್ಲ, ಲೀಸ್ಟ್ ಹಾಕೊಂಡ್ಬಿಟ್ಟಿರ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಇದು ತಿನ್ಬೇಕಂತೆ, 12 ಗಂಟೆಗೆ ಇದು ತಿನ್ಬೇಕಂತೆ, 3 ಗಂಟೆಗೆ ಇದು ತಿನ್ಬೇಕಂತೆ, ಆ ಲೀಸ್ಟ್ ಫಾಲೋ ಮಾಡ್ತಾನೆ ಹೊರತು ಇದರಿಂದ ನಾನು ಎಷ್ಟು ಖುಷಿ ಆಗ್ತಾ ಇದ್ದೀನಿ, ನಾನು ಎಷ್ಟು ಪ್ರೀತಿ ನನಗೆ ಜಾಸ್ತಿ ಆಗ್ತಾ ಇದ್ದೀನಿ ಭ್ರಮೆ. ಪ್ರೀತಿ ಅನ್ನೋದು ಭ್ರಮೆ ಹೊರಟೋಗಿರುತ್ತೆ. ಸೊ ಬೇರೆಯವರು ಚೆನ್ನಾಗಿ ಕಾಣಿಸಲ್ಲ, ಅವ್ನು ಚೆನ್ನಾಗಿ ಕಾಣಿಸಲ್ಲ. ಯಾಕೆ? ನಿನ್ಗೇನು ಕಮ್ಮಿ ಆಗೈತೆ? ದೇವರೆಲ್ಲ ಕೊಟ್ಟವನಲ್ವಾ, ಅದೇನೋ ನೀನಂತೀಯಪ್ಪ, ನನಗೇನು ಗೊತ್ತಾಗ್ತಾ ಇಲ್ಲ.
ಸೊ ಈ ರೀತಿಯಾದ ವಕ್ರತೆಯ ಮನಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಆಹಾರದಲ್ಲಿ ನಮಗೆ ಖನಿಜಗಳು ಅಂತಕ್ಕಂತಹ ಅಂಶ ಆಹಾರದಲ್ಲಿ ಇದೆ ತಾನೆ. ಈ ಖನಿಜಾಂಶ ಅಂತಕ್ಕಂಥದ್ದು ಗರ್ಭಾವ್ಯವಸ್ಥೆಯಲ್ಲಿ ಉತ್ಪತ್ತಿ ಆಗೋದೇ ಅಲ್ಲಿಂದಾನೆ ಪ್ರಾರಂಭ. ಹಾಗೆ ಆ ದೇಹಕ್ಕೆ ಖನಿಜಗಳನ್ನು ನಾವು ಯಾವ ರೀತಿಯಾಗಿ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋದು ತುಂಬಾ ದೂರ ಇದ್ದೀವಿ, ತುಂಬಾ ದೂರ ಇದ್ದೀವಿ. ಯಾಕೆ ಅಂದ್ರೆ ಅದ್ರಲ್ಲಿ ಇನ್ನೊಂದು ಹೇಳ್ಬಿಡ್ತಾರೆ, ಇದು DNA ವಂಶದಲ್ಲಿ ಬಂದ್ಬಿಟ್ಟೈತೆ ಅಂತ ಹೇಳ್ತಕ್ಕಂಥ ಒಂದು ವಿಷಯಕ್ಕೆ ಬರ್ತಾ ಇದೆಯಲ್ಲ, ಇದು ಮಗು ಹುಟ್ಟದ್ರಿಂದ ಸಾಯೋವರೆಗೂ ತಾಯಿ ತಂದೆಯಲ್ಲಿ ಬಂದದ್ದು ಇರುತ್ತೆ ಅಂತಕ್ಕಂಥದ್ದು ಸುಳ್ಳು. ಹುಟ್ಟುವಾಗ ಬಂದಂತ DNA ಸಮಸ್ಯೆ ಏನಿದೆ, ತಾಯಿಯಲ್ಲಿ ತಂದೆಯಲ್ಲಿ ಏನಿತ್ತು, ವಂಶದಲ್ಲಿ ಏನಿತ್ತು, ಅದು ಮಗು ಸಾಯೋವರೆಗೂ ಹಾಗೆ ಇರಲ್ಲ. ವಯಸ್ಸಾಗ್ತಾ ಆಗ್ತಾ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಬದಲಾವಣೆ ಆಗ್ಬೇಕಾದ್ರೆ ಆಹಾರ ಪ್ರಕ್ರಿಯೆಯಲ್ಲಿ ಆ ಮಗುವನ್ನು ನಾವು ಸಿದ್ಧತೆ ಮಾಡಬೇಕು. ಈಗ ತಾಯಿಯಲ್ಲಿ ಕಾಲು ನೋವಿದೆ, ತಾಯಿಯಲ್ಲಿ ತಲೆನೋವಿದೆ, ಕಾಲು ನೋವಿದೆ. ಈಗ ಆ ಮಗುಗೆ ಆಲ್ರೆಡಿ ಬಂದಿರುತ್ತದು, ಯಾವ ಕಾರಣಕ್ಕೂ ಮಿಸ್ ಆಗಲ್ಲ, ಅದು ಬಂದೇ ಬಂದಿರುತ್ತೆ. ಆದ್ರೆ ನಾವು ಬಂದಿರುತ್ತೆ, ನನ್ನಲ್ಲಿರೋದು ನನ್ನ ಮಗು ಬಂದಿದೆ ಅಂತ ಯಾವ ತಾಯಿಗೂ ಗೊತ್ತಾಗಲ್ಲ. ತೀರಾ ಡಾಕ್ಟರ್ ಹೇಳಿದ ಮೇಲೆ ನಿಮ್ಗೂ ಕಾಲು ನೋವಿದೆಯಾ, ನನಗೂ ಅಯ್ಯೋ ಅದಕ್ಕೆ ಮಗು ಬಂದಿದೆ. ಸೊ ಇದು ಕಟ್ ಮಾಡ್ಬೇಕಾ, ಹಂಗೆ ಕಂಟಿನ್ಯೂ ಆಗ್ಬೇಕಾ, ತಾಯಿ ತಂದಿರತಕ್ಕಂತ ಮುಂದುವರಿಬೇಕಾ, ಮಕ್ಕಳಿಂದ ಬೇರೆ ಮಾಡಿಸ್ಬೇಕಾ, ಅದನ್ನ ತೆಗಿಬೇಕಲ್ಲ. ಈ ತಂದೆ ತಾಯಿ ಮಕ್ಕಳಲ್ಲಿ ಈ ಸಮಸ್ಯೆಯನ್ನ, ಗಂಡನಲ್ಲಿ ಏನಿದೆ ಅಂತ ಹೆಂಡತಿಗೆ ಗೊತ್ತು, ಹೆಂಡತಿಯಲ್ಲಿ ಏನಿದೆ ಗಂಡನಿಗೆ ಗೊತ್ತು. ಆದ್ರೆ ಇವೆರಡನ್ನು ನಾವು ಆಗೋ ಮಕ್ಕಳಲ್ಲಿ ತೆಗಿಬೇಕು ಅಂತಕ್ಕಂಥ ಯಾವ ತಂದೆ ತಾಯಿ ಗೊತ್ತು? ಇದು ಇವತ್ತು ಅವರವರ ವೈಯಕ್ತಿಕವಾದ ಬುದ್ಧಿಯಿಂದ ಬದುಕೋದಿಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ಕೆಟ್ಟ ಹವ್ಯಾಸವಾಗ್ತಾ ಇದೆ. ಬುದ್ಧಿ ಅನ್ನೋದು ಕೆಟ್ಟದ್ದು ಹೌದು, ಒಳ್ಳೇದು ಹೌದು. ಇದು ಉತ್ಪತ್ತಿ ಆಗೋದಕ್ಕೆ ಕಾರಣ ಅವರಲ್ಲಿ ಇರ್ತಕ್ಕಂತಹ ಈ ಒಂದು ವಂಶ ಅಂತಕ್ಕಂಥದ್ದು, ಅಪ್ಪ ಅಮ್ಮ ಅಂತಕ್ಕಂಥದ್ದು, ಅವರ ಆಹಾರ ಪ್ರಕ್ರಿಯೆ ಇರ್ತಕ್ಕಂಥದ್ದು. ಮನುಷ್ಯನ ದೇಹವನ್ನ ನೀವು ದೇಹದಿಂದ ಮನಸ್ಸೋ, ಮನಸ್ಸಿಂದ ದೇಹನ ಯಾವ್ದಾರ ತಗೊಳ್ಳಿ, ಅದೇ ಇದೆರಡ ಯಾವುದು ಸೇರಿ ಒಂದೇ ಆಗ್ಬೇಕು ಅಂತಕ್ಕಂಥ ವಿಚಾರ ಇರೋದು. ಇದನ್ನ ನಾವು ಆಹಾರದ ಮೂಲಕನೇ ನಾವು ರಿಪೇರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇಬ್ರು ಮಕ್ಳು ಇರ್ತಾರೆ ಮನೆಯಲ್ಲಿ, ಇಬ್ರು ಮಕ್ಕಳು, ಅವ್ರಿಗೆ ತಿಂಡಿನೋ ಊಟನೋ ಕೊಡ್ಬೇಕು. ಇದನ್ನ ಮಾಡಿ ತೋರಿಸ್ಬೋದು. ತಿಂಡಿನೋ ಊಟನೋ ಕೊಡಿ ಸಮತಟ್ಟವಾಗಿ, ಇಬ್ಬರಿಗೆ ಒಂದೇ ತರ ಕೊಡ್ಬೇಕಂದ್ರೆ ಎಷ್ಟು ಪ್ರಮಾಣ ಕೊಡ್ತೀವಿ ಅಷ್ಟೇ ಕೊಡ್ಬೇಕು. ಅದನ್ನ ತಾಯಿ ಆದವರು ಇದನ್ನ ಟೆಸ್ಟ್ ಮಾಡ್ಬೇಕು ಅಂದ್ರೆ ಕೂತ್ಕೊಂಡು ನೋಡ್ಬೇಕು, ಯಾವ ಮಗು ಮೊದಲು ಕ್ಲೋಸ್ ಮಾಡಿ ತಿನ್ನುತ್ತೆ ಅಂತ. ಆ ಮಗುವಿಗೆ ಕೋಪ ಜಾಸ್ತಿ ಇರುತ್ತೆ. ಯಾವ ಮಗು ಬೇಗ ತಿಂದು ಹೇಳುತ್ತೆ, ಆ ಮಗು ಕೋಪ ಕಂಟ್ರೋಲ್ ಬರಲ್ಲ. ಈ ಸತ್ಯವನ್ನ ತಂದೆ ತಾಯಿಗಳು ನಿಜಕ್ಕೂ ನೋಡ್ಬೋದು. ಗಂಡ ಹೆಂಡತಿ ಜೊತೆ ಕೂತ್ಕೊಂಡು ಊಟ ಮಾಡಿ, ಯಾರು ಬೇಗ ಊಟ ಮಾಡಿ ಮೇಲೆ ಕೇಳ್ತಾರೆ ಅವ್ರನ್ನ ಮಾತಾಡ್ಸಕ್ಕಾಗಲ್ಲ, ಮೇಲ್ ಬೀಳ್ತಾರೆ. ಇದನ್ನ ದೋಷ, ಗ್ರಹ ದೋಷ ಅಂತ ಅನ್ಕೊಂಡ್ ಶಾಸ್ತ್ರ ಕೇಳಿದ್ರೆ ಅದೇ ಅದ್ ಹೆಂಗ್ ಲಿಂಕ್ ಗುರುಜಿ? ಅದೇ ಹೇಳ್ತಾ ಇದ್ದೀನಲ್ಲ, ಬೇಗ ಮುಗಿಸೋದ್ರ ಅರ್ಥ ಏನು? ನುಂಗೋ ಜನ ತಿನ್ನಲ್ಲ, ಅದನ್ನ ನುಂಗೋದು. ಆಹಾರನ ತಿನ್ನಬೇಕು. ಹೌದು, ನೀವು ಹೇಳ್ತೀರ ಲಿಕ್ವಿಡ್ ಆಗ್ಬೇಕದು. ಎಸ್, ದ್ರವ ರೂಪದ ಆಹಾರ ಜಠರ ಕೇಳುತ್ತೆ, ಕರಳು ಕೇಳುತ್ತೆ. ಇಲ್ಲ, ನಾವು ಕೊಡಲ್ಲ. ನುಂಗ್ತಾ ಇರೋದೆ, ನುಂಗ್ಕೊಂಡು ಹಂಗೆ ಹಂಗೆ ಬಟ್ಟೆಗೆ ಕೈ ಒರೆಸ್ಕೊಂಡು ಓಡ್ತಾ ಇರೋದೆ. ಯಾಕೆ? ಅರ್ಜೆಂಟು. ಅಲ್ಲಿ ಅರ್ಜೆಂಟು, ಅಲ್ಲಿ ಸ್ಕ್ಯಾನಿಂಗ್ ನಿಲ್ಲಿಸ್ತಾರಲ್ಲ, ಅಲ್ಲಿ ಕ್ಯೂ ನಿಂತ್ಕೊಳ್ಬೇಕು. ಅರ್ಜೆಂಟ್ ಆಗಲ್ಲ, ಅಲ್ಲಿ ನಿಜ ದುಡ್ಡು ಕಟ್ಟಬೇಕು, ಸ್ಕ್ಯಾನಿಂಗು ಮಾಡಿಸ್ಬೇಕು, ಕ್ಯೂ ನಿಲ್ಬೇಕು. ಇಲ್ಲಿ ಮಾತ್ರ ಊಟಕ್ಕೆ ಅರ್ಜೆಂಟ್ ಹಂಗೆ ಕೈ ಹಿಂಗ್ ಅನ್ಕೊಂಡು ಓಡ್ತಾ ಇರೋದೆ. ನೀರು ಕುಡಿದ್ರು ಆಯ್ತು, ಕುಡಿಲಿಲ್ಲ ಆದ್ರು. ಅಂದ್ರೆ ಇಲ್ಲಿ ಇರ್ತಕ್ಕಂಥ ವಿಚಾರ ಇದೊಂದು ಭಾಗ ಆದ್ರೆ, ಇನ್ನು ಎರಡನೇ ಭಾಗ ಸ್ವಲ್ಪ ಮಾತಿಗೆ ಮಕ್ಕಳು ತುಂಬಾ ಜಾಸ್ತಿ ಮಾತಾಡ್ತಾರೆ. ವಿಚಾರ ಚಿಕ್ಕದು, ಸುಮ್ಮನೆ ಲೊಟ್ಟ 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 ಸುಮ್ಮನೆ ಮಾತಾಡೇ ಇರ್ತಾರೆ. ಅದು ಒಂದ್ ಕಡೆ ಖುಷಿ, ನನ್ ಮಗು ಇಷ್ಟು ಚೆನ್ನಾಗಿ ಮಾತಾಡುತ್ತಲ್ವಾ ಅಂತ. ಎಷ್ಟು ಮಾತಾಡ್ತೀಯಾ ಅಂದ್ರೆ ನಿಲ್ಸೋದೇ ಇಲ್ಲ ಅದು. ರೈಟ್, ಅದ್ರ ಬಗ್ಗೆ ಮಾತಾಡ್ತೀನಿ ಗುರುಜಿ. ಮಕ್ಕಳ ಬಗ್ಗೆ ಕೂಡ ಇವತ್ತು ಮಾತಾಡ್ತಾ ಇದ್ದೀವಿ ನೋಡಿ. ಯಾವುದೋ ಒಂದು ವಿಚಾರ ಅಂತ ತಗೊಂಡ್ರೆ ಅದರ ಬಗ್ಗೆ ಸಾಕಷ್ಟು ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಈಗ ಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶೇಖರ್ ಅವ್ರಿಗೆ. ಶೇಖರ್ ಅವರೇ, ಓಕೆ, ಕರೆ ಕಟ್ಟಾಗಿದೆ. ಚಂದ್ರಕಾಂತ್ ಅವರಿದ್ದಾರೆ. ನಮಸ್ಕಾರ ಚಂದ್ರಕಾಂತ್ ಅವರೇ. ನಮಸ್ಕಾರ. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಚಂದ್ರಕಾಂತ್ ಅವರು? ನಾನು ನನ್ನ ಬಗ್ಗೆನೇ ತಿಳ್ಕೊಬೇಕು. ರೈಟ್, ನಕ್ಷತ್ರ ತಿಳಿಸಿ. ನಂದು ಉತ್ತರಾಷಾಢ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಗುರುಗಳೇ, ನಮಸ್ಕಾರ. ನಾರಾಯಣ, ಹೇಳಿಪ್ಪ. ಇಲ್ಲ ಗುರುಗಳೇ, ಈಗ ನೀವು ಒಂದು ಹೇಳಿದ್ರಿ ಮನೆಯಲ್ಲಿ ಸತ್ತೋರ್ ಫೋಟೋ ಇಟ್ಕೋಬಾರ್ದು ಅಂತ ಹೇಳ್ತೀರಾ. ಈಗ ನಾವು ಅವ್ರ ಜೊತೆಗೆ ಇರ್ತೀವಲ್ಲ, ಅದು ಕೆಲವು ಗ್ರೂಪ್ ಫೋಟೋ ಇರುತ್ತಲ್ಲ, ಅದ್ರಲ್ಲಿ ಸತ್ತವ್ರು ಇರ್ತಾರಲ್ಲ, ಅದನ್ನ ಏನ್ ಮಾಡ್ಬೇಕು ಗುರುಗಳೇ? ಅಲ್ಲ, ಒಂದು ವಿಚಾರ ಏನಂತಂದ್ರೆ, ಹಲೋ ಹೇಳಿ ಹೇಳಿ ಗುರುಗಳೇ. ಗ್ರೂಪ್ ಅಲ್ಲಿ ಇರ್ತಕ್ಕಂತ ವಿಷಯ ಅಲ್ಲಿ ತಪ್ಪಾಗಲಾರದು. ಎರಡನೇ ವಿಷಯ, ಸತ್ತವ್ರ ಫೋಟೋ ಯಾಕೆ ಇಟ್ಕೋಬಾರ್ದು ಅಂತಕ್ಕಂಥದ್ದು ಮೊದಲು ನಾವು ತಿಳ್ಕೋಬೇಕು. ಸತ್ತಿರುವ ವ್ಯಕ್ತಿ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಂತ ಫೋಟೋ ತೆಗಿಯೋನ್ಗೂ ಗೊತ್ತಿಲ್ಲ, ಫೋಟೋ ತೆಗ್ಸೋರ್ಗೂ ಗೊತ್ತಿಲ್ಲ.
ಹೌದು ಗುರುಗಳೇ. ಅದನ್ನ ನೋಡಿದಾಗ ದುಃಖ ಬರುತ್ತೆ. ನೀವು ಮೊದಲೇ ಏನೋ ಬೇಜಾರು ಮಾಡ್ಕೊಂಡ ಕಡೆ ನೋಡಿದ್ರೆ ಅಯ್ಯೋ ನೀನು ಹೋದಾಗ ನಾನು ಹೋಗ್ಬಿಟ್ರೆ ಎಷ್ಟೋ ನೆಮ್ಮದಿಯಪ್ಪ ಅನ್ನೋ ಫೀಲ್ ಗೊತ್ತಾಗ್ತಾನೆ ಮನುಷ್ಯ. ಹೌದು ಗುರುಗಳೇ, ಕರೆಕ್ಟ್ ಗುರುಗಳೇ. ಅದಕ್ಕಿಡಬಾರ್ದು ಅಂತಾನೆ ಹೊರ್ತು ಅಲ್ಲೇನೋ ಭೂತವಾಗಿ ಅವ್ರು ಬಂದು ನಮ್ಮನ್ನ ಕಾಡ್ತಾರೆ ಅಂತ ಅಲ್ಲ. ಓಕೆ ಗುರುಗಳೇ, ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಸತ್ತೋರ್ ಫೋಟೋ ತೆಗೆಸ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಶೂಟ್ ಹಾಕ್ಸಿ ಜೋರಾಗಿ ಹೀರೋ ತರ ಮಾಡಿ ಕಚ್ಚೆ ಹಾಕ್ಸಿ ಹಿಂದ್ಗಡೆ ಬೆಟ್ಟ ಸೀನ್ ಕೊಟ್ಟು ಅವ್ರು ನಗ್ನಗುತ್ತಾ ನಿಮ್ಗೆ ಟಾಟಾ ಮಾಡೋ ತರ ನಿಲ್ಸ್ಬಿಟ್ರೆ ನೋಡ್ತಾ ಇರಿ, ಖುಷಿಯಾಗಿರಿ, ತೊಂದರೆ ಇಲ್ಲ. ಅದು ಬಿಟ್ಬಿಟ್ಟು ಅರ್ಧ ಕಟಿಂಗ್ ಮಾಡ್ಬಿಟ್ಟು ಕಾಲಿಲ್ಲ ಏನಿಲ್ಲ ಕಣ್ಣು ಹೆಂಗೋ ಇರುತ್ತೆ ಅದಕ್ಕೆ ಗಂಧದ ಕಡೆ ತಗೊಂಡು ಪೂಜೆ ಮಾಡಿದ್ರೆ ಸಾಯಂಕಾಲ ತನಕ ಆ ಫೀಲೇ ಮರೆಯಕ್ಕಾಗಲ್ಲ. ನೀವು ಬೇಜಾರು ದುಃಖದಲ್ಲೇ ಇರ್ತೀರ. ಇದಕ್ಕೆ ಫೋಟೋ ಬೇಡ ಅಂತಾನೆ ಹೊರ್ತು ಇನ್ನೇನ್ ಬೇರೆ ವಿಚಾರ ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಇದನ್ನ ಎಲ್ಲರೂ ತಿಳ್ಕೊಂಡ್ರೆ ಒಳ್ಳೇದು. ಏನಿವ್ರು ಬೇಡ ಅಂತಾರೆ, ಸತ್ತೋರು ದೇವ್ರಲ್ವಾ ಅನ್ನೋರಿಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೂ ಸೇರಿ ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಮಕ್ಕಳು ಮಾತಾಡೋದ್ ಬಗ್ಗೆ ಹೇಳ್ತಾ ಇದ್ರಿ, ಏನಾದ್ರು ಸಣ್ಣ ವಿಷಯ ಕೊಟ್ರೆ ಸಾಕು ಗಂಟೆಗಟ್ಟಲೆ ಮಾತಾಡ್ತಾರೆ, ಇದ್ರ ಬಗ್ಗೆ ಅವ್ರು ಖುಷಿ, ಮಾತಾಡಕ್ ಖುಷಿ. ಆಮೇಲೆ ಒಂದಕ್ಕೆ ಇನ್ನೊಂದು ಸೇರಿಸ್ಕೊಳತ್ತೆ, ಅದಕ್ಕೆ ಇನ್ನೊಂದು ಸೇರಿಸ್ಕೊಳತ್ತೆ, ಅಮ್ಮ ಹಿಂಗೇನು ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ಅದೇ ಅತಿರೇಕಕ್ಕೆ ಹೋದಾಗ ಏನಾಗತ್ತೆ, ಆ ಮಗು ಮನಸ್ಸನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಅದು ಅದೇ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಡತ್ತೆ. ಆಮೇಲೆ ಇನ್ನೊಂದು, ದೇಹಕ್ಕೆ ಆಹಾರದ ಪೋಷಣೆ ಕಡಿಮೆ ಆದಾಗ ಮಾತ್ರ ಮಗುವಿನಲ್ಲಾಗ್ಲಿ ದೊಡ್ಡವರಲ್ಲಾಗ್ಲಿ ಕೆಲವರು ಹೆಂಡ್ತಿನ ಗಂಡ ಅಂತಾನೆ ಏನ್ ಸುಮ್ಮನೆ ಒಟ್ಟು ಕೊಡ್ತೀಯ ನೀನು ಅಂತಾಳೆ. ಹೆಂಡತಿ ಗಂಡನ್ನು ಕೇಳ್ಬೋದು, ಏನ್ರಿ ಒಂದ್ ಹೇಳಿದ್ರೆ ಇಷ್ಟೊಂದು ಮಾತಾಡ್ತಿರಲ್ಲ, ನಾನೇನ್ ಕೇಳ್ಬಿಟ್ಟೆ ಅಪರಾಧ ಅಂತ ಹೆಂಡತಿ ಹೇಳ್ತಾಳೆ. ಆದ್ರೆ ಈ ಹುಚ್ಚು ಏನಕ್ಕೆ ಹಿಡಿತಾ ಇದೆ ಅಂತ ಇಬ್ರಿಗೂ ಅರ್ಥ ಆಗಿರಲ್ಲ. ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದಾಗ ಮಗು ಜಾಸ್ತಿ ಮಾತಾಡ್ತಾ ಇದೆ ಅಷ್ಟೇ ಅದಕ್ಕೆ ಕಾರಣ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಜಾಸ್ತಿ ಮಾತಾಡ್ತಾ ಹಾಡ್ತಾ ಏನಾಗತ್ತೆ, ಆ ಮಗುವಿಗೆ ಕನ್ನಡಕದ ಅವಶ್ಯಕತೆ ಬರುತ್ತೆ. ಅಲ್ಲಿ ಕನೆಕ್ಟ್ ಆಗಿದೆ. ಎಸ್, ಕನ್ನಡಕ ಮಕ್ಕಳಿಗಾಗ್ಲಿ ವಯಸ್ಸಾದವ್ರ ಲೆಕ್ಕಾಚಾರ ಬೇಡ. ಹೌದು ಬೇಕಾಗತ್ತೆ. ಕನ್ನಡಕ ಇಲ್ಲದೆ ಬದುಕಿರೋ ಇತಿಹಾಸಗಳು ನಮ್ಮ ದೇಶದಲ್ಲಿ ಬೇಕಾಷ್ಟು ಜನ ಇದ್ದಾರೆ. 100 ವರ್ಷ ಕನ್ನಡಕ ಇಲ್ಲದೆ ಸತ್ತಿರೋದು ಉಂಟು. ಹೌದಾ? ಈಗ ಈ ಚಿಕ್ಕ ಮಕ್ಕಳು ಕನ್ನಡಕ ಯಾಕೆ ಬರಬೇಕಿದು? ಕಾರಣ ಬೇಕಾದಷ್ಟು ಇರ್ಬೋದು, ತಲೆನೋವು ಇರ್ಬೋದು, ಇನ್ನೊಂದೇನೊಂದು ಎಕ್ಸೆಟ್ರಾ. ವಿಷಯ ಇಷ್ಟೇ, ತಲೆನೋವು ಯಾರಿಗೆ ಇದು ಕನ್ನಡಕ ಯಾರಿಗೆ ಅವಶ್ಯಕತೆ ಇದೆ ಅಥವಾ ಮದುವೆ ಆಗಕ್ ಮುಂಚೆ ಕನ್ನಡಕ ಹೆಣ್ಣೋ ಗಂಡೋ ಬಳಸಿದ್ರೆ ದಾಂಪತ್ಯ ಚೆನ್ನಾಗಿರಲ್ಲ. ಇಲ್ಲ ಇಬ್ರು ಬಳಸ್ಬೇಕು, ಎರಡು ಮ್ಯಾಚ್ ಆಗ್ಬಿಡುತ್ತೆ. ಆದ್ರೆ ಇಬ್ಬರಲ್ಲಿ ಯಾರೋ ಒಬ್ಬರು ಕನ್ನಡಕ ಬಳಸಿದ್ರೆ ದಾಂಪತ್ಯ ಮ್ಯಾಚಿಂಗ್ ತಪ್ಪೋಗುತ್ತೆ. ಯಾಕೆ? ಯಾವ ದೇಹದಲ್ಲಿ ವಯಸ್ಸಿಗೆ ತಕ್ಕಂತೆ ಎತ್ತರ ತೂಕ ಸಮತೋಲನವಾದ ರೀತಿಯಲ್ಲಿ ಇರುತ್ತೆ, ಅವ್ರಿಗೆ ಕನ್ನಡಕ ಬೇಕಾಗಿಲ್ಲ. ತೂಕನೇ ಒಂದ್ ರೀತಿ, ಎತ್ತರನೇ ಒಂದ್ ರೀತಿ ಇರುವಂತ ವ್ಯಕ್ತಿಗೆ ಶಕ್ತಿ ಕಮ್ಮಿ ಇರುತ್ತೆ, ದೇಹ ಗಾಢವಾಗಿರುತ್ತೆ, ದಪ್ಪಾಗೆ ಇರ್ತಾರೆ. ಹಿಂಗೇನ್ ಬಿಡು ಹಿಂಗಿದ್ಯಾ ಅಂತಾರೆ. ಆದ್ರೆ ಅಯ್ಯೋ ಆಗಲ್ಲ, ನನ್ನ ಕೈಲಿ ಕಾಲು ಸೋತ್ಕೊಳತ್ತೆ, ಕೆಲಸ ಮಾಡ್ಬೇಕು ಅಂತ ಹೋಯ್ತೀನಿ, ಆಗಲ್ಲ. ಈ ಶಕ್ತಿಹೀನತೆಗೆ ಕನ್ನಡಕದ ಅವಶ್ಯಕತೆ ಬರುತ್ತೆ. ಆದ್ರೆ ನಾವು ಅನ್ಕೋತೀವಿ ನನಗೂ ಐತೆ, ನನ್ನ ಮಗನ ಕನ್ನಡಕ ಕೊಟ್ಟಿದ್ದೀನಿ ಅಂತ ಅನ್ಕೊಂಡ್ ಕರ್ಕೊಂಡ್ರೆ ಏನ್ ಮಾಡೋಣ? ಈ ತರದ ವಿಚಾರ ಇದೆ. ಅಪ್ಪನ ಕನ್ನಡಕ ಮಗನಿಗೂ ಬೇಕಾಗತ್ತೆ, ಅವನ ಕನ್ನಡಕ ಮಗಳಿಗೂ ಬೇಕಾಗತ್ತೆ. ಇದು ಎಲ್ರಿ ಇದೆ ಇದು ವಿಚಾರ ಇದು. ಈಗ ಅಪ್ಪ ಅಮ್ಮ ಗೊತ್ತಿಲ್ಲದ ರೀತಿಯಲ್ಲಿ ಅಸಂದರ್ಭದ ರೀತಿಯಲ್ಲಿ ಕನ್ನಡಕ ಹಾಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೂ ಗೊತ್ತಿರಲ್ಲ. ಇದನ್ನ ವೈಜ್ಞಾನಿಕವಾದ ರೀತಿಯಲ್ಲಿ ಹೋದ್ರೂ ಕೂಡ ಮೆಡಿಕಲ್ ಇದಕ್ಕೆ ಜಾಗ ಇಲ್ಲ. ಕನ್ನಡಕದ ಅವಶ್ಯಕತೆ ಯಾವ ಕಾರಣಕ್ಕೂ ಬರಬಾರದು, ಮನುಷ್ಯನಿಗೆ ಬರಬಾರದು. ತೀರಾ ಜಾಸ್ತಿ ಓದಬೇಕು, ಓದೋ ಸಮಯದಲ್ಲಿ ಕನ್ನಡಕ ಹಾಕೊಳ್ಳಿ ತಪ್ಪಿಲ್ಲ. ಯಾಕೆಂದ್ರೆ ಸ್ಟ್ರೈನ್ ಆಗುತ್ತೆ ಕಣ್ಣಿಗೆ ಅಂತಕ್ಕಂಥದ್ದು ಮಟ್ಟಕ್ಕೆ ಬೆಳೆಸಿ ಹೊರತು ಕನ್ನಡಕ ಇಲ್ಲದೆ ಬದುಕಕ್ ಆಗಲ್ಲ, ನಾನು ತಲೆ ನೋವು ಹಿಡ್ಕೊಂಡ್ಬಿಡತ್ತೆ, ನನ್ನ ಕಾಲ ಆಗಲ್ಲ ಅನ್ನೋ ಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ ಅವ್ರು ಅರ್ಧ ಸತ್ತಿದ್ದಾರೆ ಅಂತ ಅರ್ಥ. ದೊಡ್ಡವರಾಗ್ಲಿ ಮಕ್ಕಳಾಗ್ಲಿ, ಆ ಮಕ್ಕಳು ಕನ್ನಡಕ ಆಗ್ತಾರ ನೀವು ಏನು ಮಟ್ಟಕ್ಕೂ ರಿಯಾಕ್ಷನ್ಸ್ ಒಂಚೂರು ಚೆನ್ನಾಗಿರಲ್ಲ. ಇಲ್ಲ ಫುಲ್ ಮಂಕಾಗ್ಬಿಟ್ಟಿರ್ತಾರೆ, ಇಲ್ಲ ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ. ಸೊ ಇವೆಲ್ಲವೂ ಕೂಡ ಇದನ್ನ ರೋಗ ಅಂತಾನೆ ಡಿಸೈಡ್ ಮಾಡಬೇಕಾಗತ್ತೆ. ಕಣ್ಣಿನ ದೃಷ್ಟಿ ಏನಕ್ಕೆ ಆ ರೀತಿ ಆಗತ್ತೆ ಅಂದ್ರೆ, ಮೆದುಳು ಆಯಾಸಭರಿತವಾದಾಗ ಕನ್ನಡಕದ ಅವಶ್ಯಕತೆ ಬೇಕಾಗತ್ತೆ. ಮೆದುಳು ಆಯಾಸ ಏನಕ್ಕಾಗತ್ತೆ ಅಂದ್ರೆ ನಾವು ತಿಳ್ಕೊಳ್ಳೋದು ತುಂಬಾ ದೂರ ಇದೀವಿ. ಏನು? ಮಲಗಿದಾಗ ಯಾರು ಬಾಯಲ್ಲಿ ಉಸಿರಾಡ್ತಾರೆ ಅವರು ಮೆದುಳು ಆಯಾಸ ಆಗಿರತ್ತೆ. ಹೌದೌದು, ಅಷ್ಟೇ ಸಿಂಪಲ್. ಈಗ ಅದನ್ನ ಮಲಗೋದ್ರಲ್ಲಿ ನಿದ್ದೆಯಿಂದ ಮೆದುಳಿಗೆ ಆಯಾಸ ಆಗ್ತಾ ಇದೆ ತಿಳ್ಕೊಂಡ್ಬೇಕಲ್ಲ, ಯಾರು ತಿಳ್ಕೊಳಕ್ ಸಾಧ್ಯ ಆಗತ್ತೆ? ಇಲ್ಲ ನನ್ಗೂ ಅಭ್ಯಾಸ ಎಲ್ಲ ಬರೀ ಇದಕ್ಕೆ ಹೋಗುತ್ತೆ, DNA ಲೆಕ್ಕಕ್ಕೆ ಹೋಗ್ಬಿಡುತ್ತೆ, ವಂಶ ಹೋಗ್ಬಿಡುತ್ತೆ, ನಮ್ಮಪ್ಪ ಹಂಗೆ, ನಮ್ಮ ಗಂಡ ಹಂಗೆ, ನನ್ನ ಹೆಂಡತಿ, ಈ ತರದಲ್ಲೇ ಹೋಗ್ತಾ ಇದ್ದಾರೆ ಹೊರತು ಇದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಳೋ ಮಟ್ಟಕ್ಕೆ ನಾವು ಪುರ್ಸೋತಿಲ್ಲ ನಮ್ಗೆ.
ಆ ಕಾರಣದಿಂದಾಗಿ ಮನಸ್ಸು ಮತ್ತೆ ದೇಹವನ್ನ ನಾವು ಪೋಷಣೆಯ ಮೂಲಕನೇ ತಗೊಂಡು ಹೋಗಬೇಕೇ ವಿನಃ ಆಯಸ್ಸು, ಅಭಿವೃದ್ಧಿ, ಆರೋಗ್ಯ ಪ್ರತಿಯೊಂದು ಕೂಡ ಇವೆರಡನ್ನು ಹೊಂದಾಣಿಕೆಯಾಗಿ ತಗೊಂಡೋಗ್ತಕ್ಕಂಥ ವಿಚಾರವನ್ನ ಉಸಿರಾಟದ ಪ್ರಕ್ರಿಯೆ ನಾವು ರಿಪೇರಿ ಮಾಡೋಕ್ಕಾಗಲ್ಲ. ಉಳಿದಿಡಿ ಅಂದರೆ ಉಸಿರಾಡ್ಬೇಕಾದ್ರೆ ದೀರ್ಘವಾಗಿ ತಗೊಳ್ಳಿ, ಮಧ್ಯ ಸ್ವಲ್ಪ ನಿಲ್ಲಿಸ್ಕೊಳ್ಳಿ, ಆಮೇಲೆ ಅದನ್ನ ನಿಧಾನಕ್ಕೆ ಬಿಡಿ. ಈ ಪ್ರಕ್ರಿಯೆಯನ್ನ ಪ್ರಕೃತಿ ದತ್ತವಾಗಿ ತನ್ನ ವ್ಯಕ್ತಿ ಸಂಸಾರವಾಗಿ ನಡಿಬೇಕೇ ಹೊರತು ಯಾರೋ ಹೇಳಿದ್ದನ್ನ ಪುಸ್ತಕ ಓದ್ಕೊಂಡು ನಾವು ಉಸಿರಲ್ಲಿ ಬ್ರೇಕ್ ಮಾಡಕ್ ಹೋದ್ರೆ ಹೆಚ್ಚು ಕಮ್ಮಿ ಆಗ್ಬೇಕಾಗತ್ತೆ. ಇದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದದ್ದು. ಇದಕ್ಕೆ ಇನ್ನೊಂದು ದೊಡ್ಡ ಒಂದು ಔಷಧ ಇದೆ. ಏನು? ಇದೆಲ್ಲ ನಾವೇ ನಮ್ಗೆ ಕಲ್ಪನೆ ಆಗ್ಬಾರ್ದು, ಅದು ನಮ್ಮ ಮನ್ಸಿಗೆ ಬರ್ಬೇಕು. ಏನು? ನಾನು ಕೋಪ ಮಾಡ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಂತಕ್ಕಂತಹ ಒಂದು ಕಲ್ಪನೆ ಅಂತಕ್ಕಂಥದ್ದು ಹೋಗಿ ದೀರ್ಘವಾದ ಒಂದು ಮನಸ್ಥಿತಿ ಬರಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಬೇಕಾಗತ್ತೆ. ಇದೆಲ್ಲ ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ಮನೆಯ ಆವರಣ ಇರುವಂತಹ ಮಣ್ಣಿನ ಭಾಗ ಇದ್ದ ಭಾಗದಲ್ಲಿ ಮನೆಯ ಆವರಣ ಬೇಕು. ಮನೆಗೆ ಆವರಣ ಬೇಕು ಅಂತ ಮನೆ ಕಟ್ಟೋರು ಗೊತ್ತಿದೆಯಾ ಅಂತ ನಾನು ಪ್ರಶ್ನೆ ಹಾಕ್ತೀನಿ. ಜಾಗ 20-30 ಸ್ವಾಮಿ ಬಿಟ್ಬಿಟ್ರೆ ರೂಮ್ ಚಿಕ್ಕದಾಗೋಯ್ತದೆ, ಹಾಲ್ ಚಿಕ್ಕದಾಗೋಯ್ತದೆ ಸ್ವಾಮಿ, ಅಡುಗೆ ಮನೆ ಚಿಕ್ಕ, ಇದನ್ನ ನೋಡ್ತಾರೆ ಹೊರತು ನಾವು ಪ್ರಪಂಚವನ್ನ ನೋಡುತ್ತಿರುವ, ಪ್ರಪಂಚವನ್ನ ರಕ್ಷಣೆ ಮಾಡುತ್ತಿರುವ ಸೂರ್ಯನಿಗೆ ನಾವು ಪ್ರಾಧಾನ್ಯತೆ ಕೊಟ್ಟು ಆವರಣವನ್ನ ಕೊಡಬೇಕು ಅಂತಕ್ಕಂಥ ಪ್ರಕ್ರಿಯೆ ಯಾವ ಕಾರಣಕ್ಕೂ ಗೊತ್ತಿಲ್ಲ. ಯಾಕೆ ಆವರಣ ಕೊಡಬೇಕು? ಅದರಿಂದ ಏನು ಉಪಯೋಗ? ಮಣ್ಣಿನಲ್ಲಿ ಇರತಕ್ಕಂತಹ ಅಂಶಗಳು ನಮ್ಮ ದೇಹಕ್ಕೆ ಉಸಿರಾಟಕ್ಕೆ ತುಂಬಾ ಅವಶ್ಯಕತೆ ಇರುತ್ತೆ. ಅಲ್ಲಿ ತುಳಸಿ ಗಿಡನ ಬಲಕ್ಕಿಟ್ರೆ ಒಳ್ಳೇದ ಗುರುಗಳೇ, ಎಡಕ್ಕಿಟ್ರೆ ಒಳ್ಳೇದ ಗುರುಗಳೇ? ಇದೊಂದು ಕತೆ ಶಾಸ್ತ್ರ. ಇದೊಂದು ತಲೆ ಕೆಡಿಸ್ಕೋತಾರೆ ಜನ. ತುಳಸಿ ಗಿಡ ಯಾಕಡೆ ಇಟ್ರೆ ಒಳ್ಳೇದಂತೆ? ಇಲ್ಲಿ ಯಾ ಕಡೆ ಇಡಬೇಕು ಅನ್ನೋದಕ್ಕಿನ್ನ ತುಳಸಿ ಗಿಡ ಮನೆಗೆ ಏನಕ್ಕೆ ಬೇಕು? ಇದು ಮುಖ್ಯವಾದ ಪ್ರಶ್ನೆ. ನಮ್ಮ ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ನಮ್ಮ ಹೃದಯದ ಫ್ಯಾನ್ ಯಾವುದು? ಶ್ವಾಸಕೋಶ. ನಮ್ಮ ಹೃದಯಕ್ಕಿಂತ ವಿಭಿನ್ನವಾಗಿಂತ ಫಿಲ್ಟರ್ ಮಾಡ್ತಕ್ಕಂಥ ಶ್ವಾಸಕೋಶ. ದೇಹದ ಎಲ್ಲಾ ಭಾಗಕ್ಕಿಂತ ವಿಶಾಲವಾದ ಜಾಗ ಯಾವುದು ಅಂದ್ರೆ ಶ್ವಾಸಕೋಶ ಜಾಗನೇ ದೊಡ್ಡದು, ಇನ್ ಮಿಕ್ಕದ ಭಾಗ ಎಲ್ಲ ಚಿಕ್ಕದೆ. ಆ ರೀತಿ ಇರಬೇಕಾದ್ರೆ ವರ್ಷದಲ್ಲಿ ಬರ್ತಕ್ಕಂತಹ ಉತ್ತರಾಯಣ ದಕ್ಷಿಣಾಯನ ಸತ್ಯ ತಾನೆ? ಸತ್ಯ ತಾನೆ? ಈ ಉತ್ತರಾಯಣ ದಕ್ಷಿಣಾಯನ ಸೂರ್ಯ ಪಥ ಸಂಚಾರ ಮಾಡ್ತಾರೆ, ಈ ಕಡೆಯಿಂದ ಆ ಕಡೆಗೆ ಬರ್ತಾರೆ, ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾರೆ, ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತಾರೆ, ಏನೋ ಒಂದು ಭಾಗ ತಿಳ್ಕೊಂಡಿದೀವಿ ನಾವು. ಈಗ ಅದ್ರದ್ದು ರಿಸಲ್ಟ್ ನಮ್ಗೆ ಗೊತ್ತಾಗಿದೆ ಅಲ್ವಾ? ಉತ್ತರಾಯಣದಲ್ಲಿ ಏನು, ದಕ್ಷಿಣಾಯಣದಲ್ಲಿ ಏನು ಗೊತ್ತಾಗಿದೆ, ಕೃಷ್ಣ ಪಕ್ಷ ಏನು, ಶುಕ್ಲ ಪಕ್ಷ ಏನು ಗೊತ್ತಾಗಿದೆ. ಅದ್ರ ಫಲಿತಾಂಶದ ಸತ್ಯ ಗೊತ್ತಿರ್ಬೇಕಲ್ಲ. ಈಗ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಶ್ವಾಸಕೋಶದ ಭಾಗವನ್ನ ಗಮನಿಸಿ ನೀವು. ಈ ಉತ್ತರಾಯಣ ದಕ್ಷಿಣಾಯಣ ರೀತಿಯಲ್ಲಿ ಮನೆಯ ಭಾಗವನ್ನ ಡಿವೈಡ್ ಮಾಡಬೇಕು. ಅದರ ಮಧ್ಯದಲ್ಲಿ ತುಳಸಿ ಗಿಡ ಇಡಬೇಕು, ಬಾಗಿಲಿಗೆ ಸೆಂಟ್ರಲ್ಲಿ ತುಳಸಿ ಗಿಡ ಇಡಬೇಕು. ನಮ್ಮ ದೇಹಕ್ಕೂ ದೇಹದ ಭಾಗದಲ್ಲಿರ್ತಕ್ಕಂತಹ ನಮ್ಮ ಉಸಿರಾಟದ ಪ್ರಕ್ರಿಯೆಗೂ ಪದೇ ಪದೇ ಜ್ವರ ಬರುತ್ತೆ, ಸೊಳ್ಳೆಗಳು ಜಾಸ್ತಿ ಆಗತ್ತೆ, ಅದಕ್ಕೇನೋ ಸಿಂಪಡಣೆ ಮಾಡಿ, ನೀರು ನಿಲ್ಲಿಸಬೇಡಿ, ಅದೇನೋ ಗುಳ್ಳೆ ಹಾಕತ್ತೆ, ಈ ಥರ ವಿಚಾರಗಳನ್ನು ಮಾಡೋದ್ರ ಜೊತೆಗೆ ಸ್ವಚ್ಛತೆಯ ಜೊತೆಗೆ ಇದನ್ನೆಲ್ಲ ನಾಶ ಮಾಡಿ ನಮಗೆ ಒಳ್ಳೆಯ ಔಷಧ ಕೊಡ್ತಕ್ಕಂಥ ತುಳಸಿ ಗಿಡವನ್ನ ಮನೆಯ ದ್ವಾರದ ಮಧ್ಯಭಾಗದಲ್ಲಿ ಆವರಣವನ್ನ ಇಟ್ಟುಕೊಂಡು ಅದಿಟ್ರೆ ನಿಮ್ಮ ಮನೆಗೆ ಬೇಕಾದಂತ ಪ್ರಜ್ಞಾಸ್ಥಿತಿ ಇರತಕ್ಕಂಥ ಔಷಧ ನಮ್ಮ ಮನೆಗೆ ಪ್ರವೇಶ ಆಗತ್ತೆ. ಖಂಡಿತ ಗುರುಜಿ, ಮಾತಾಡ್ತಿರೋದ್ರ ಬಗ್ಗೆ ಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶೇಖರ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮ್ಯಾಮ್ ನನ್ನ ಬಗ್ಗೆನೆ. ಓಕೆ, ನಕ್ಷತ್ರ ತಿಳಿಸಿ. ನಂದು ಉತ್ತರವಾತ ನಕ್ಷತ್ರ 3ನೇ ಪದ. ಓಕೆ ಗುರುಜಿ. ಹಲೋ ಹಲೋ ಹೇಳಿಪ್ಪ. ಗುರುಜಿ ನನ್ನ ಬಗ್ಗೆ ತಿಳ್ಕೊಬೇಕಿತ್ತು, ಮದುವೆ ಬಗ್ಗೆ. ಎಷ್ಟು ವಯಸ್ಸು ತಾವು? ಸರ್ ಇವಾಗ 32 ನನಗೆ. ಮದುವೆ ಅದೇ ನೋಡ್ತಾ ಇದ್ದೀವಿ. ಯಾವಾಗ ನೋಡಕ್ ಶುರು ಮಾಡಿದ್ರಿ? ನಾವು ಕರೋನಾಗಿಂತ ಮುಂಚೆ ಸ್ವಾಮಿ. ಅವಾಗ ನಿಮಗ್ ಸೆಟ್ ಆಗಿಲ್ವಾ? ನೀವು ಅವ್ರಿಗೆ ಸೆಟ್ ಆಗಿಲ್ವಾ? ಅದೇ ಅದು ಸೆಟ್ ಆಗ್ತಾ ಇಲ್ಲ, ಗೌರ್ಮೆಂಟ್ ಕೆಲಸ. ಅಲ್ಲಪ್ಪ ಒಂದ್ ನಿಮಿಷ, ನೀವು ಹುಡುಗಿಗೆ ಸೆಟ್ ಆಗ್ತಾ ಇಲ್ವಾ, ಹುಡುಗಿ ನಿಮಗ್ ಸೆಟ್ ಆಗ್ತಾ ಇಲ್ವಾ ಅಂತ ಸಂಬಂಧ? ಹುಡುಗಿ ಸರಿಯಾಗಿರೋರು ಯಾರು ಸಿಗ್ತಾ ಇಲ್ಲ. ಸರಿಯಾಗಿರೋರು ಅಂದ್ರೆ ಯಾರು? ಅದೇ ಅವಾಗ ಯಾವ್ದೋ 1-2 ತೋರ್ಸುದು ಕರೋನಾಗಿಂತ ಬಿಫೋರ್. ಅದೇನ್ ಚೆನ್ನಾಗಿಲ್ಲ, ಬೇಡ ಅಂತ ಹೇಳಿದ್ದೆ. ಚೆನ್ನಾಗಿಲ್ಲ ಅನ್ಬಿಟ್ರಾ? ಅಲ್ಲ, ಬೇಜಾರು ಮಾಡ್ಕೊಡಿ ಒಂದು ಪ್ರಶ್ನೆ. ಚೆನ್ನಾಗಿರೋದು ಅಂದ್ರೆ ಹೇಗೆ? ನೋಡಕ್ ಚಂದ, ನೋಡಕ್ ಚಂದನ, ಸಂಸಾರಕ್ ಚಂದನ, ಯಾವುದು? ನೋಡಕ್
ಚೆನ್ನಾಗಿರ್ಬೇಕು ಅಂತ ಮತ್ತೆ ನೋಡಕ್ ಚೆನ್ನಾಗಿಲ್ಲ ಅಂದ್ರೆ ಮದುವೆ ಯಾಕೆ ಮಾಡ್ಕೊಳ್ಳೋದು? ಸರಿನೇ ಅದು. ಆದ್ರೆ ಒಂದ್ ತಿಳ್ಕೊಳ್ಳಿ, ನಾವು ಹುಡುಗಿಯನ್ನ ಹುಡುಕ್ತಾ ಇದ್ದೀವಿ, ಹುಡುಗನ್ನ ಹುಡುಕ್ತಾ ಇದ್ದೀವಿ ಅನ್ನೋದು ಇದು ಸಾಕಷ್ಟು ಈ ಸಮಾಜದಲ್ಲಿ ಸಿಕ್ಕಾಬಟ್ಟೆ ಇದೆ. ಹೌದಾ? ಹಲೋ ಹಲೋ ಕಟ್ ಆಯ್ತು. ಕರೆಕ್ಟ್ ಆಗಿ ಈ ಪ್ರಶ್ನೆ ತುಂಬಾ ವಿಶೇಷವಾಗಿದೆ. ಚೆನ್ನಾಗಿರೋದು ನನ್ಗೆ ಅನಿಸ್ತಾ ಇಲ್ಲ. ಈ ಚೆನ್ನಾಗಿರೋದು ಅಂದ್ರೆ ಹೇಗೆ? ಇದು ನಿಜಕ್ಕೂ ಅವ್ರು ಕೇಳಿದ್ರ ಹತ್ರ ಉತ್ತರ ಕೊಡಕ್ಕಾಗಲ್ಲ. ಯಾವ್ದ್ರಲ್ಲಪ್ಪ ಚೆನ್ನಾಗಿರ್ಬೇಕು ನಿನ್ಗೆ? ನೋಡಕ್ ಚೆನ್ನಾಗಿರ್ಬೇಕು. ನೋಡಕ್ ಚೆನ್ನಾಗಿರೋದು ನಿನ್ಗೆ ಹೆಂಗ್ ಗೊತ್ತಾಗತ್ತೆ? ಅಂದ್ರೆ ನಾವು ಮಾತಾಡ್ತಾ ಇದ್ದೀವಿ, ಅದ್ರ ಅರ್ಥ ಗೊತ್ತಿಲ್ಲ ನಮ್ಗೆ. ಚೆನ್ನಾಗಿರೋದು ಸರಿ, ಚೆನ್ನಾಗಿರ್ಲಿ. ಕಾಫಿ ಚೆನ್ನಾಗಿರಬೇಕು. ಕಾಫಿ ಚೆನ್ನಾಗಿರೋದು ಅಂದ್ರೆ ಹಿಂಗೆ, ಅದು ಗೊತ್ತಿದೆ ಕಾಫಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ತುಂಬಾ ಸಿಂಪಲ್ ಅದು ವಿಚಾರ. ತಿಳ್ಕೊಳ್ಳೋವರೆಗೂ ಕಾಫಿ ಚೆನ್ನಾಗಿರ್ಬೇಕು ಅಂದ್ರೆ ಕಾಫಿ ಕುಡಿದ್ರೆ ತುಟಿಗೆ ಅಂಟ್ಕೋಬಾರ್ದು. ಅಂಟ್ಕೊಂಡ್ರೆ ಕಾಫಿ ನಮ್ಗೆ ಅನಾರೋಗ್ಯಕ್ಕೆ ಪ್ರಾಪ್ತಿ ಆಗತ್ತೆ ಅದು ಅಂತ. ತುಟಿಗೆ ಅಂಟಬಾರ್ದು. ಅಂದ್ರೆ ಹಾಲನ್ನ ಸಿಕ್ಕಾಬಿಟ್ಟೆ ರೋಸ್ಟ್ ಮಾಡಿದ್ದಾರೆ ಅಂತ. ಹಾಲು ರೋಸ್ಟ್ ಮಾಡಿದ್ದು ಮತ್ತೆ ಟೀ ತಂದು ಕೊಟ್ರೆ ಇಟ್ಟಾಗ ಅದು ಸ್ವಲ್ಪ ಕೆನೆ ಕಂಡ್ರೆ ಆ ಟೀನ ಕುಡಿಬಾರ್ದು. ಅದೆಂತದ್ದೇ ಆಗಿರ್ಲಿ ಮುಟ್ಟಬಾರ್ದು. ಯಾಕೆ ಅಂದ್ರೆ ಅದೇ ವಿಷ. ಆದ್ರೆ ಇಷ್ಟೆಲ್ಲ ನಾವು ಗಮನಿಸ್ಕೊಂಡು ಕುಡಿಬೇಕಾ ಅಂದ್ರೆ, ಬದುಕಬೇಕು ಅಂದ್ರೆ ಅದಕ್ಕೆ ಪ್ರಾಧಾನ್ಯತೆ ಕೊಡಿ. ಇಲ್ಲ ಅಂದ್ರೆ ಹುಚ್ಚಾಗಿ ಬದುಕಿ. ಆರೋಗ್ಯಕರವಾಗಿರೋ ಜೀವನ ಬೇಕು ಅಂದ್ರೆ ಅಲ್ಲ, ನಮ್ಗೆ ಬೇಡದೇನೋ ನಾವು ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತೀರಾ. ಸಿಕ್ಕದ್ದೆಲ್ಲ ತಿಂದ್ರೆ ಏನದು? ಕರೆಕ್ಟ್. ನಾಯಿ ಉಪ್ಪಿನಕಾಯಿ ತಿನ್ನಲ್ಲ, ಈ ಮನುಷ್ಯ ತಿಂತಾನೆ. ಇರುವೆ ಅದನ್ನ ಮುಟ್ಟಲ್ಲ, ಈ ಮನುಷ್ಯ ತಿಂತಾನೆ. ಇನ್ನೆಂತ ಕಿತ್ತೋದ್ ಮನುಷ್ಯರು ಲೆಕ್ಕ ಹಾಕೊಳ್ಳಿ. ನಾವು ಬೇಡದೇ ಇರೋ ವಿಷ ಇರೋದು ಬಿಡಲ್ಲ ನಾವು. ಅದಕ್ಕೆ ಊಟ ಕುತ್ಕೊಂಡಾಗ ಉಪ್ಪಿನಕಾಯಿನ ಎಡಕ್ ಹಾಕ್ತಾರೆ, ಮುಟ್ಟಬೇಡುವ ಮೂರ್ಖ ಅಂತ. ಉಪ್ಪಿನಕಾಯಿ ಎಡಕ್ ಹಾಕ್ತಾರೆ, ಸಕ್ಕರೆಯನ್ನ ಬಲಕ್ ಹಾಕ್ತಾರೆ. ನಮ್ ಜನಕ್ಕೆ ಅದು ಇನ್ನೂ ಗೊತ್ತಿಲ್ಲ. ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಹೋಗಪ್ಪ ಆ ಕಡೆ. ಅಂದ್ರೆ ಇದೆಲ್ಲ ಯಾಕೆ ಅಂದ್ರೆ ನಾವು ಶಾಸ್ತ್ರ ಅನ್ನತಕ್ಕಂಥದ್ದನ್ನ ನಾವು ಯಾವುದು ಜ್ಞಾನವನ್ನ ಕೊಡ್ತಕ್ಕಂಥ ಶಾಸ್ತ್ರ ಅಂತ ಬಳಸ್ತಾ ಇಲ್ಲ. ಯಾರೋ ಹೇಳಿದ್ದನ್ನ ಶಾಸ್ತ್ರ, ನಾವು ಕೇಳೋದು ಶಾಸ್ತ್ರ. ಇದು ನಮ್ಮ ದೇಶದ ಸದ್ಯಕ್ಕೆ ಹೋಗಲ್ಲಮ್ಮ. ಇದು ಅಭ್ಯಾಸ ಆಗ್ ಬಂದ್ಬಿಟ್ಟಿದೆ. ಅದಕ್ಕೆ ನಾವು ತಿಳಿತಕ್ಕಂಥ ಜ್ಞಾನ ರೂಪವಾಗಿರ್ತಕ್ಕಂಥ ಶಾಸ್ತ್ರವನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು, ಮಾಡಬಾರ್ದು ಅಂತಕ್ಕಂಥ ಗೊತ್ತಾಗ್ಬೇಕು. ಇದಕ್ಕೆ ಒಂದು ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳು ಅಥವಾ ಗುಣ ಅಥವಾ ಅಭ್ಯಾಸ ಅಥವಾ ಬುದ್ಧಿ, ಇದಕ್ಕೆಲ್ಲ ಬೇಕಾಗಿರೋದು ಯಾವುದು? ಇಷ್ಟಕ್ಕೂ ಯಾವ್ದು ಬೇಕಾಗತ್ತೆ? ಉಸಿರಾಟನೇ. ಈ ಉಸಿರಾಟ ನಮ್ಮದೇ ಆದ ಪ್ರಕೃತಿದತ್ತವಾಗಿ ನಮ್ಮ ದೇಹಕ್ಕೆ ನಮ್ಮ ವಯಸ್ಸಿಗನುಸಾರ ಉಸಿರಾಟ ಆಡಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬರಬೇಕಂದ್ರೆ ನೀವು ತಗೊಳ್ತಕ್ಕಂಥ ಆಹಾರದ ರೀತಿ, ಆಹಾರ ಸೇವನೆಯ ರೀತಿ. ಯಾಕೆಂದ್ರೆ ಅದಕ್ಕೆ ಇಟ್ಟಂತ ಆಹಾರವನ್ನ ಸೇವನೆ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲವೂ ತಗಲಾಕೊಳ್ತೀವಿ ನಾವು. ಇಟ್ಟಂತ ಆಹಾರ ಅಂದ್ರೆ 1.5 ಗಂಟೆ 2 ಗಂಟೆ ಆಗಿದೆ ಮಾಡಿ ಅದನ್ನ ಬಳಸೋದ್ರಿಂದ ಈ ಹುಚ್ಚುತನ ಜಾಸ್ತಿ ಆಗತ್ತೆ. ಈಗ ಇದನ್ನ ಇವತ್ತಿನ ಕಾಲಕ್ಕೆ ಏನಾಗತ್ತೆ ಅಂದ್ರೆ, ಏನ್ ಮಾಡೋದು, ಸ್ಕೂಲ್ ಮಕ್ಕಳು ಕಳಿಸ್ಬಾರ್ದಾ, ಆಫೀಸಿಗೆ ಟಿಫನ್ ತಗೊಂಡು ಹೋಗ್ಬಾರ್ದಾ? ಆ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಹೇಳಕ್ ಆಗಲ್ಲ. ಅದು ನಿಮ್ಮ ವೈಯಕ್ತಿಕ. ತಿಂತೀನಿ, ತಿನ್ನಿ, ಪದ್ಧತಿ ಹಿಂಗಿದೆ. ಈಗ ನಾವು ಬೇಕು ಬೇಡ ಅಂತ ಹೇಳಕ್ಕಾಗಲ್ಲ, ಆರ್ಡರ್ ಮಾಡಕ್ಕಾಗಲ್ಲ. ಈ ತರ ಇದೆ. ನಾನು ತಿನ್ನಿ. ಈಗ ಹೆಂಗ್ ಹೇಳ್ಬಿಡ್ತೀನಿ, ಸ್ವಾಮಿ ಎಲ್ಲಿಂದ ಎಲ್ಲಿಗೋ ನಾವು ಬರಬೇಕು, ಹೋಟ್ಲ ತಿನ್ನೋದು ನನ್ಗೆ ಆಗಲ್ಲ, ಗ್ಯಾಸ್ಟ್ರಿಕ್ ಬರ್ತದೆ, ಮನೆಯಿಂದ ತಂದು ತಿನ್ಬೇಕು. ಅದು ಹೋಟ್ಲಿಗಿನ್ನ ಸಮಸ್ಯೆ ಆದದ್ದೇ ಇದು. ಹೋಟ್ಲಿಗೆ ತಾಜಾ ಹೋದ ತಕ್ಷಣ ಕೂಟಿ ಎಲ್ಲ ಮಾಡ್ಕೊಡಲ್ಲ, ಆದ್ರೆ ಬಿಸಿ ತಂದು ಕೊಡ್ಬೋದು ಅಷ್ಟೇ. ಆದ್ರೆ ಇದನ್ನ ಮಾಡಿದ್ರು ಅದೇ ತರಾನೇ ಆಗೋದು. ಹಾಗಾಗಿ ನಮ್ಮ ಜೀವನ ನೆಮ್ಮದಿಯಾಗಬೇಕು, ಖುಷಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಮನಸ್ಸಿರತಕ್ಕಂಥ ನಾವುಗಳು ನಮ್ಮ ದೇಹಕ್ಕೆ ಯಾವುದು ಬೇಕು ಅದನ್ನೇ ಕೊಡಬೇಕು. ಎರಡನೇ ವಿಷಯಕ್ಕೆ ಬರ್ತೀನಿ. ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ಇವತ್ತು, ನಿನ್ನೆ ಒಂದು ವಿಚಾರ ಬಂತು, 10 ವರ್ಷದ ಹೆಣ್ಣು ಹುಡುಗಿ ಲವ್ ಕೇಸಲ್ಲಿ ಸಿಕ್ಕಾಕೊಂಡಿದೆ ಅಂತ ಫೋನ್ ಬಂತು ನನಗೆ. ಎಷ್ಟು? 10 ವರ್ಷದ ಹೆಣ್ಣು ಹುಡುಗಿ ಲವ್ ಕೇಸಲ್ಲಿ ಸಿಕ್ಕಾಕೊಂಡಿದೆ. ಇದು ಯಾರು ನಂಬಕ್ಕಾಗಲ್ಲ. 10 ವರ್ಷಕ್ಕೆ ಇದು ಅವಶ್ಯಕತೆ ಬರುತ್ತಾ? ಆದ್ರೆ ಮನಸ್ಥಿತಿ ಮೇಲೆ ಅದು ಹೋಗಿದೆಯೇ ಹೊರತು, ಅವಾಗ ನಾನು ಹೇಳಿದೆ, ಆ ಹುಡುಗಿನ ಬೈಯೋದು ತಪ್ಪು ಅಂತ ತಿಳ್ಕೊಳ್ಳೋದು ಮೊದಲು ನಿಮ್ಮ ತಪ್ಪು. ಅದು ಆ ರೀತಿಗೆ ಬರೋಕ್ಕೆ ಕಾರಣ ಏನು ಅಂತಂದ್ರೆ, ನೀವು ಗಂಡ ಹೆಂಡತಿ ಊಟ ಮಾಡಿರ್ತಕ್ಕಂತಹ ಅಭ್ಯಾಸದ ಬಲದಲ್ಲಿ ಮಕ್ಕಳು ದಾರಿ ತಪ್ತಾರೆ. ಇದು ಗೊತ್ತಾಗ್ಬೇಕಲ್ಲ. ಒಂದು ಮನೆಯಲ್ಲಿ ಮಗು, ಗಂಡಾಗ್ಲಿ ಹೆಣ್ಣಾಗ್ಲಿ ದಾರಿ ತಪ್ತಾ ಇದ್ದಾರೆ, ಲವ್ವಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆದ್ಮೇಲೆ ಬೇರೆ ಬೇರೆ ತರ ಎಲ್ಲ ನೋಡ್ತಾರೆ, ಕೆಟ್ಟ ಅಭ್ಯಾಸಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ಅಪ್ಪ ಅಮ್ಮನ ಫೌಂಡೇಶನ್ ಅದು.
ಸ್ವಾಮಿ ನನ್ಗೆ ಅವಾಗ ತುಂಬ ಕಷ್ಟ ಆಯಿತು, ಶ್ರಮ ಆಯಿತು, ಕೂಲಿ ಮಾಡ್ತಿದ್ದೆ, ಎಲ್ಲೋ ಹೋಗಿ ತಿಂತಿದ್ದೆ, ಹೆಂಗೋ ಆಗ್ತೇವೆ ಸ್ವಾಮಿ, ಇಷ್ಟು ಕಷ್ಟಪಟ್ಟೆ. ಈ ಕತೆ ಹೇಳ್ಬಾರ್ದು. ಈ ಕತೆ ಹೇಳಿದ್ರೆ ಮಕ್ಕಳ ಬಗ್ಗೆ ಕ್ವಾಲಿಟಿ ಕೇಳಬಾರ್ದು. ನೀನು ಮಾಡಿರೋ ತಪ್ಪಿಗೆ ಅದು ಪ್ರತಿಫಲ ಸಿಕ್ಕಿದೆ, ಅದನ್ನಾರು ರಿಪೇರಿ ಮಾಡು ಅಂದ್ರೆ. ಮಕ್ಕಳಿಗೆ ನಾವು ಎಕ್ಸಾಮ್ ರೆಡಿ ಮಾಡಿಸೋರು ಮಕ್ಕಳನ್ನ ಶಕ್ತಿ, ಅದಕ್ಕೇನು ಹೇಳ್ತಾರೆ ಅಂದ್ರೆ ಸಿಂಹದ ರೀತಿ ಶಕ್ತಿ ಇರತಕ್ಕಂಥ ಮಕ್ಕಳನ್ನ ಬೆಳೆಸ್ಬೇಕಂತೆ. ಮಕ್ಕಳಿಗೆ ಭಯ ಅನ್ನೋದು ಗೊತ್ತಾಗಬಾರ್ದು, ಹೆದರಿಕೆ ಅಂತಕ್ಕಂಥದ್ದು ಮಗುನಲ್ಲಿ ಬರಲೇಬಾರ್ದು. ಯಾವ ಮಗು ಹೆದರುತ್ತೆ, ಭಯ ಬೀಳುತ್ತೆ, ತಿಳ್ಕೋಬೇಕು ಆ ಮಗು ಅನ್ಫಿಟ್. ಎಷ್ಟೇ ಓದಿರ್ಬೋದು, ಅದು ಎಷ್ಟೇ ಮಾರ್ಕ್ಸ್ ತೆಗಿಬೋದು, ಏನು ಪ್ರಯೋಜನ ಇಲ್ಲ. ಒಂದೇ ಸಲ ದಡಕಂತ ಕುತ್ಕೊಂಡ್ಬಿಡುತ್ತೆ. ಚೆನ್ನಾಗಿದ್ದ, ಈಗ SSLC PUC ಬಂದ್ಮೇಲೆ ಈ ತರ ಆಯ್ತು ಅಂತ ಸುಮಾರು ಜನ ಕೇಳೋರು ಇದಾರೆ. ಇದು ಚಿಕ್ಕ ಮಕ್ಕಳಿದ್ದಂಥದ್ದು ಇಲ್ವಾ ಯಾವಾಗ ಅಂದ್ರೆ, ದೇಹ ಹೇಗ್ ಬೆಳೀತಾ ಹೋಗುತ್ತೆ, ಪೋಷಕಾಂಶದ ಕೊರತೆಗಳು ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇನ್ ಮಾಡ್ತೀವಿ, ನಾನು ತಿನ್ನೋದೇ 2 ಇಡ್ಲಿ, ವಯಸ್ಸಾದ್ರೂ 2 ಇಡ್ಲಿ, ಅದು ಮಧ್ಯಮ ಇದ್ರು 2 ಇಡ್ಲಿ, ಚಿಕ್ಕದ್ರಲ್ಲೂ 2 ಇಡ್ಲಿ, ನಾವ್ ಹಿಂಗ್ ತೂಕ ಹಾಕೊಂಡು ಹೋಗ್ಬಿಡ್ತೀವಿ. ನಾವು ನಮ್ಮ ದೇಹ ಹೋಗ್ತಾ ಹೋಗ್ತಾ ದುರಸ್ತಿ ಆಗ್ತಾ ಹೋಗುತ್ತೆ ಅಂತ ನಾವು ತಿಳ್ಕೊಬೇಕಲ್ಲ. ಆ ದುರಸ್ತಿ ಆಗೋದಿಕ್ಕೆ ಕಾರಣ ಪ್ರೋಟೀನ್ ಅವಶ್ಯಕತೆ ಅಂತ ಗೊತ್ತಾಗ್ಬೇಕಲ್ಲ. ಇದಿಷ್ಟು ಸೇರ್ತಕ್ಕಂಥದ್ದು ನಮ್ಮ ಕೊನೆಯ ಭಾಗ ಯಾವುದು ಅಂದ್ರೆ ಕರಳು. ಈ ಕರಳಿಗೆ ಪೂರ್ಣವಾಗಿರ್ತಕ್ಕಂಥ ಔಷಧಿ ಯಾವುದು, ಕರಳಿಗೆ ಔಷಧಿ ಯಾವುದು ಅಂತ ಕೇಳಿದ್ರೆ ಏನಾದ್ರು ಹೇಳಕ್ಕಾಗತ್ತ? ಕರಳಿಗೆ ಔಷಧಿ ಬೇಕಾ ಬೇಡವಾ? ಆ ಔಷಧಿ ಅಂದ್ರೆ ಯಾವುದು? ಯಾಕೆಂದ್ರೆ ಇದು ತುಂಬಾ ಅತಿ ಸೂಕ್ಷ್ಮವಾದ ವಿಷಯ, ಕರಳು. ಹೌದಲ್ಲ? ಕೊನೆ ಭಾಗ ಇದು. ಈ ಕೊನೆ ಭಾಗಕ್ಕೆ ಔಷಧಿ ಬೇಕಾ ಬೇಡವಾ? ಔಷಧಿ ಬೇಕು. ಯಾವುದು? ಅದು ಪ್ರಶ್ನೆ. ಇದಕ್ಕೆ ಮಾಡಿದಾಗ 1-2-3 ದಿನಕ್ಕೆ ಗೊತ್ತಾಗತ್ತೆ. ಏನು ಅಂದ್ರೆ, ತರಕಾರಿಗಳು ಸಮೂಹ, 3-4 ತರಕಾರಿಗಳ ಸಮೂಹದ ರಸ ಕರಳಿಗೆ ಔಷಧಿ ಆಗತ್ತೆ. ಇದನ್ನ ಟೆಸ್ಟ್ ಮಾಡಬೇಕು ಅಂದ್ರೆ ಇವತ್ತೇ ಇದು ಹೆಂಗ್ ಹೇಳ್ತಾ ನೋಡೋಣ ಅಂತ ಅಂದ್ರೆ, 3 ತರಕಾರಿ ಅಥವಾ 4 ತರಕಾರಿ ಮಿಶ್ರಣವಾದ ರಸವನ್ನ ಊಟಕ್ಕೆ 1 ಗಂಟೆ ಮುಂಚಿತವಾಗಿ ಕುಡಿದು ಅರ್ಧ ಗಂಟೆ ವಾಕ್ ಮಾಡಿ. ಯಾಕೆ ವಾಕ್ ಮಾಡ್ಬೇಕು ಅಂದ್ರೆ, ವಾಕ್ ಹೋದಾಗ ಗೊತ್ತಾಗತ್ತೆ. ಯಾಕೆ ಹೇಳಿದ್ರು ಗುರುಗಳು ಅಂತ ನಾನು ಹೇಳಲ್ಲ, ಏನಾಗತ್ತೆ ಅಂತ. ದೇಹ ಅಷ್ಟೇ ಎಲ್ಲ ಹಗರ ಆಗ್ಬಿಡತ್ತೆ. ದೇಹ ಹಗರ ಆಯ್ತು ಅಂದ್ರೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದಾದ ಮೇಲೆ ನಿನಗೆ ಎಷ್ಟು ಬೇಕೋ ಅಷ್ಟು ಊಟ ಆಹಾರ ತಗೋಬೇಕು, ಎಷ್ಟು ಬೇಕಷ್ಟು. ಚೆನ್ನಾಗಿದೆ ಅಂತ ಜಾಸ್ತಿ